ಅಪರೂಪಕ್ಕೆ ಹೀರೋ ದೇವಸ್ಥಾನದಲ್ಲಿ ಕೈ ಮುಗಿಯುವಾಗ ಆಕಸ್ಮಿಕವಾಗಿ ಹೀರೋಯಿನ್ ಅವಳಾಗವಳೇ ಬಂದು ಡಿಕ್ಕಿ ಹೊಡೆದಾಗ ಹೆಂಗನ್ಸ್ತೆ ಗೊತ್ತಾ? ಬ್ಯೂಟಿ. ಲವ್ ಅಟ್ ಫಸ್ಟ್ ಸೈಟ್. ಎವ್ರಿ ಕಾಮನ್ ಗೈಸ್ ಡಿಸೀಸ್. BGM ಮ್ಯೂಸಿಕ್ ಜೊತೆ ಹೀರೋಯಿನ್ ಆಡಿಯೋ ಕಂಪ್ಲೀಟ್ ಮ್ಯೂಟ್. ಸಾಲದಕ್ಕೆ ವಿಜುವಲ್ ಟ್ರೀಟ್ ಬೇರೆ ತುಂಬ ಸ್ಲೋ ಮೋಷನ್ ಇರುತ್ತೆ. ದಟ್ಸ್ ವೇರ್ ವಿ ಟೆಂಡ್ ಟು ಸ್ಕಿಪ್ ಎ ಬೀಟ್. ಅಲ್ಲಿಗೆ ಎಂಡ್ ಆಗಲ್ಲ. ಶಾರ್ಟ್ ಕಟ್ ಆದ್ರೆ ವೋಡೋಫೋನ್ ಪಗ್ಗಿಂತ ಲಾಯಲ್ ಆಗಿ ಫಾಲೋ ಮಾಡ್ತೀವಿ. ಜೀವನದಲ್ಲಿ ಯಾವತ್ತೂ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಹಾಕದೇ ಇರೋ ಬಾಡಿ ಅವತ್ತು ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆನೂ ಹಾಕುತ್ತೆ. ತೀರಾ ಔಟ್ಡೇಟೆಡ್ ಕಾನ್ಸೆಪ್ಟ್. ರಿಯಾಲಿಟಿನಲ್ಲಿ ಈ ಫಿಲ್ಮ್ ಹೀರೋ ಹೀರೋಯಿನ್ ಆಕ್ಚುಯಲ್ ಮೀಟ್ ಟೇಕ್ ಆಫ್ ಆಗೋದು ಎಲ್ಲಿ? ಅವ್ರ ಲವ್ ಸ್ಟೋರಿ ಹೇಗಿರುತ್ತೆ? ಬನ್ನಿ ನೋಡೋಣ. ಐ ಆಮ್ ಆಲ್ಸೋ ವೈಟಿಂಗ್. ಸೈನಿಂಗ್ ಆಫ್. ಇಂತಿ ನಿಮ್ಮ ಪ್ರೀತಿಯ ಶ್ರೀನಗರ ಕಿಟ್ಟಿ. One whiskey on the rocks, please. Doesn't look like you can handle it. Excuse me? I don't even know you. Few things in life aren't worth knowing about. Care to tell me about it? ಸೊ ಹಿಂಗ ಮೀಟ್ ಮಾಡಿದ್ ನೀನು ಅವಳನ್ನ? ನಾವು ಹೆಂಗೆ ಮೀಟ್ ಮಾಡಿದ್ವಿ ಅನ್ನೋದಲ್ವ ಇಂಪಾರ್ಟೆಂಟು. ನಾವು ಯಾವ ವ್ಯಕ್ತಿನ ಮೀಟ್ ಮಾಡಿದ್ವಿ ಅದು ಇಂಪಾರ್ಟೆಂಟು. ಸರಿ ಹೇಳ್ದೆ ಬಿಡ. ಆದರೂ PU ಡೇಸಲ್ಲಿ ನಿಂಗೂ ಒಂದು ಲವ್ ಸ್ಟೋರಿ ಆಗತ್ತೆ ಅಂತ ನಾ ಅನ್ಕೊಂಡೇ ಇರಲಿಲ್ಲ. ಅದು ಹಿಂಗೆ. ನಿಂಗೆ ಜ್ಞಾಪಕ ಇದೆಯಾ? ನಾನು ನೀನು ಮೀಟ್ ಆಗಿ 8 ವರ್ಷ ಆಯಿತು. ಲಾಸ್ಟ್ ಮೀಟ್ ಮಾಡಿದ್ದು ಕಾಲೇಜ್ ಫೇರ್ವೆಲ್ನಲ್ಲಿ. ಇದು ನಮ್ಮ ಸೆಕೆಂಡ್ ಮೀಟು. ಹಾಂ, ಸೆಕೆಂಡ್ ಮೀಟ್ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು. ನನ್ನ ಲವ್ ಸ್ಟೋರಿಲಿ ನಿಜವಾದ ಅರ್ಥ ಸಿಕ್ಕಿದ್ದೆ ಈ ಸೆಕೆಂಡ್ ಮೀಟಲ್ಲಿ ಕಣೋ. ಹೌದಾ ಮಗ? ಹಿಂಗಾಯ್ತು, ಏನು ಮಾಡೋದು? ಹಾಯ್. Hi. ಮಗ, ಮೋಹನ್ ಬಂದೇನೋ, ಕರ್ಕೊಂಬಾರೋ. ಯಾವ ಮೋಹನು? ನಮ್ಮ ಮೋಹನು ಅಲ್ಲೇ ಇದ್ದಾನೆ, ಹೋಗೋ. ಸಾರಿ, ಅವನ್ ರ್ಯಾಮ್ ಸ್ವಲ್ಪ ಸ್ಲೋ ಇದೆ. ತುಂಬಾನೇ ಸ್ಲೋ ಇದೆ, ಕಾಣಿಸ್ತಿತ್ತು. ಸ್ಲೋ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು ನಾನು ಬೈಕ್ನ ಸ್ಲೋಗೆ ಓಡಿಸೋದು. ಸೊ ವೇರ್ ಯು ಹೆಡಿಂಗ್ ಬೈ ದ ವೇ? ಸೆಂಟ್ರಲ್. ಅರೆ, ವಾಟ್ ಎ ಕೋಇನ್ಸಿಡೆನ್ಸ್. ನಾನು ಅದೇ ಕಡೆ ಕಂಡ್ರಿ ಹೋಗ್ತಾ ಇರೋದು. ಡ್ರಾಪ್ ಮಾಡ್ಲಾ? ಶ್ಯೂರಾ? ನಾನು ಅದೇ ಹುಡುಗಿ. ಅವತ್ತು ಕುಡಂಟ್ ಹ್ಯಾಂಡಲ್ ಎ ಗ್ಲಾಸ್ ಆಫ್ ವಿಸ್ಕಿ. ರೀ ಮೇಡಮ್, ವಿಸ್ಕಿನ್ ಹ್ಯಾಂಡ್ಲು ಮಾಡಕ್ಕೋ ನಮ್ಮನ್ನ ಹ್ಯಾಂಡ್ಲು ಮಾಡಕ್ಕೋ ತುಂಬಾನೇ ಡಿಫ್ರೆನ್ಸ್ ಇದೆ. ಫ್ರೆಂಡ್ನ ಕಳ್ಸೋದಕ್ಕೆ ಒಳ್ಳೆ ಪ್ರೋಗ್ರಾಮಿಂಗ್ ಮಾಡಿದ್ರಿ. ಐ ಮೈಟ್ ಬಿ ಚೀಸಿ ಬಟ್ ಐ ಆಮ್ ಆಲ್ಸೋ ಸ್ಮಾರ್ಟ್. ಯಾ, ಶ್ಯೂರ್. ಅನ್ಯಾಯವಾಗಿ ದೊಡ್ಡವನಾಗ್ಬಿಟ್ಟೆ ಕಣ ನೀನು. ಹಾಂ, ಸರಿ, ಮುಂದಕ್ಕೇನಾಯ್ತು? ಇನ್ನೇನಾಗಬೇಕು? ಒನ್ ಥಿಂಗ್ ಲೆಟ್ ಟು ಅನ್ ಅದರ್. ನನ್ನ ಬಾಡಿಲಿ ಬ್ಲಡ್ಡು ಎಷ್ಟು ಸ್ಪೀಡಾಗಿ ಓಡ್ತಾ ಇತ್ತು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಕಣೋ. ಶಿ ಚೇಂಜ್ಡ್ ಎವ್ರಿಥಿಂಗ್. ನನಗೆ ಗೊತ್ತಾಗ್ತೇನೆ. I was almost in love.
ಏನಾಯ್ತು ಗೊತ್ತಾ, ನೀನು ಹಿಂಗೆ ಕೈ ಇಟ್ಕೊ, ನಾನು ಹಿಂಗೆ ಏನೋ ಹೇಳಬೇಕು. ಇದೇ ಬೆರಳನ್ನ ಹೀಗೆ ಮಡ್ಚ್ಕೊ. ಇವಾಗ ಓಕೆ ಆಯ್ತಾ? ಇದಿದೆಯಲ್ಲ, ಇದು ನಿನ್ನ ಫ್ಯಾಮಿಲಿ. ಇವರು ಬೇರೆ ಬೇರೆ ಆಗೋಗ್ಬಿಡ್ತಾರೆ, ಓಕೆನಾ? ಇದಿದೆಯಲ್ಲ, ಇವರು ನಿನ್ನ ಫ್ರೆಂಡ್ಸು. ಇವರು ಬೇರೆ ಬೇರೆ ಆಗೋಗ್ಬಿಡ್ತಾರೆ, ಆಯ್ತಾ? ಈಗ ಇವರು ನಮ್ಗೆ ಹುಟ್ಟೋ ಮಕ್ಕಳು, ಇವರು ಬೇರೆ ಬೇರೆ ಆಗ್ಬಿಡ್ತಾರೆ. ಇದಿದೆಯಲ್ಲ, ಇದು ನಾವಿಬ್ರು. ಇದನ್ನ ಸಪ್ರೇಟ್ ಮಾಡು ನೋಡೋಣ. ಹೌದಾಗ್ತಾ ಆಗ್ತಿಲ್ಲ. ಇವಾಗ ಆಯ್ತಲ್ಲ. ಮಳೆಯು ನಾನು ಸೇರಲು ಕಾಯುವೆ. ಹಗಲು ನೀನೇನೆ, ಇರುಳು ನೀನೇನೆ, ಕ್ಷಣ ಕ್ಷಣವು ನೀನೇ. ನೀನು ಇರುವಾಗ ಬದುಕೆ ಹೊಸದೀಗ, ಜೊತೆಗೆ ಎಂದೆಂದಿಗೂ. Just wanna hold your hand, just wanna be your trust, just wanna feel you like love. Just wanna look at you, just wanna be with you, just wanna say I love you. You know what? My friends think we both are dating. अरे यार, should I ask you out formally or what? What you mean? ಆಮೇಲೆ ಏನಾಯ್ತು? Seriously? Oh God, I will. ಲೈಫ್ ಕುಡಂಟ್ ಹ್ಯಾವ್ ಬೀನ್ ಬೆಟರ್. ಜೀವನದಲ್ಲಿ ಚಿಕ್ಕ ಚಿಕ್ಕ ಖುಷಿನೇ ಆ್ಯಡ್ ಆಗ್ತಾ ದೊಡ್ಡದಾಯ್ತು. ಎವ್ರಿ ಟೈಮ್ ಐ ವಾಸ್ ವಿತ್ ಹರ್, ನನಗೆ ಹೇಗೆ ಅನಿಸ್ತಿತ್ತು ಅಂದರೆ ಏನೋ ಒಂಥರ ಹೊಸದಾಗಿತ್ತು. ಫ್ರಮ್ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್, ಶಿ ವಾಸ್ ಎವ್ರಿವೇರ್. ನನ್ನ ಲೈಫಲ್ಲೂ ಲವ್ ಸ್ಟೋರಿ ಇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಕಣೋ. ಜಸ್ಟ್ ಟು ಬಿ ವಿತ್ ಹರ್, ಐ ವಾಸ್ ರೆಡಿ ಟು ಕ್ರಾಸ್ ದಿ ಓಷನ್ಸ್. ಲೈಫಲ್ಲಿ 100 ಜನ ಹುಡುಗಿನ ಲವ್ ಮಾಡೋದು ಗ್ರೇಟ್ ಅಲ್ಲ ಕಣೋ. ಒಂದೇ ಹುಡುಗಿನ 100 ಸತಿ ಲವ್ ಮಾಡ್ತಾರಲ್ಲ, ಅದು ನಿಜವಾದ ಲವ್ ಸ್ಟೋರಿ. ಎಲ್ಲ ಕರೆಕ್ಟಾಗೆ ಇತ್ತು ಕಣೋ. ಆದ್ರೆ So, what time is the show? Hey, ಏನಾಯ್ತು? ಯಾರ ಸತ್ತೋದ್ರಾ? ಸಾರಿ, ಏನಾಯ್ತು? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಏನಾಯ್ತು? ವಾಟ್ಸ್ ರಾಂಗ್? ನನಗೆ ಅಡ್ಮಿಷನ್ ಸಿಕ್ಕಿದೆ, ಇಂಟೀರಿಯರ್ ಡಿಸೈನಿಂಗ್ ಮಾಸ್ಟರ್ ಪ್ರೋಗ್ರಾಮ್. ದಟ್ಸ್ ಗ್ರೇಟ್. ವೈ ಆರ್ ಸೋ ಅಪ್ಸೆಟ್ ದೆನ್? 2 years ಕೋರ್ಸ್ ಅದು. ಸ್ಟೇಟ್ಸ್ನಲ್ಲಿ ನಾನು ಫ್ಯೂ ಮಂತ್ಸ್ ಹಿಂದೆನೇ ಅಪ್ಲೈ ಮಾಡಿದೆ. ಲುಕ್, ಐ ಆಮ್ ನಾಟ್ ಇವನ್ ಶ್ಯೂರ್ ಇಫ್ ಐ ಆಮ್ ಗೋಯಿಂಗ್ ಆರ್ ನಾಟ್. ವೈ? Isn't this something you wanted to do for a very long time? ಯಾ, ಬಟ್ ವಾಟ್ ಅಬೌಟ್ ಅಸ್? So what? ನನಗೆ ಬಿಟ್ಟು ನಿಂಗೆ ಇರೋಕ್ಕಾಗುತ್ತಾ? ಹೇ, ರಿಲ್ಯಾಕ್ಸ್. ಇಲ್ಲಿ ನೋಡು, ಯಾವ ಡಿಸ್ಟೆನ್ಸು ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಇಫ್ ಯು ಆರ್ ಮೆಂಟ್ ಟು ಬಿ, ವಿ ವಿಲ್ ಬಿ. ಸೊ, ಇಸ್ ಆಲ್ ಸೆಟ್? ಯಾ. ಆ್ಯಕ್ಚುಲಿ ನಾನು ನಿಂಗೇನೋ ಒಂದು ವಿಷಯ ಹೇಳಕ್ಕೆ ಬಂದೆ. ಹೇಳು ಸೂರ್ಯ, ಏನು ವಿಷಯ? ಲುಕ್, ನನಗೆ ಗೊತ್ತು ಯು ಆರ್ ನಾಟ್ ರೆಡಿ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತ. ಸೊ ವಿ ವಿಲ್ ಟೇಕ್ ಎ ಬ್ರೇಕ್ ಫಾರ್ 2 years.
ಬೇಕಾದ್ರೆ ನಾವಿಬ್ರು ಮಾತಾಡೋದು ಬೇಡ. ಆರ್ ಯು ಶ್ಯೂರ್ ಅಬೌಟ್ ದಿಸ್? ನೀನೇನ್ ಮಾಡ್ತೀಯಾ? ನಾನಾ? Listen, I know this may sound a bit too far-fetched or whatever, but I will wait for you. If that's what takes us to be together, then so be it. Now go. Your success will make me proud. If destiny has written, our love is forever. It will be. Nevertheless, we are almost in love. ತುಂಬ ಧೈರ್ಯ ಬೇಕು ಕಣ ಈ ಡಿಸಿಷನ್ ಮಾಡೋಕ್ಕೆ. ಏನೋ ಮಾಡೋದು? 2 years ಹಿಂದೆ ಮಾಡಿದ್ದೊಂದು ಪ್ರಾಮಿಸ್ಗೆ ನಾನು ಇಲ್ಲಿವರೆಗೂ ಕಾಯಂಗಾಯ್ತು. ಕಾಯೋದು ಕಷ್ಟನೇ ಆಗಿರ್ಬೋದು, ಕಾಯಿಸೋರ್ಗೆ ಅದು ಗೊತ್ತೇ ಆಗಲ್ಲ. ಸರಿ ಮಗ, ನಾನಿನ್ ಬರ್ತೀನಿ. ಓಕೆ ಮಗ, ಒಂದೇ ಒಂದು ನಿಮಿಷ ಕ್ಲಿಯರ್ ಮಾಡಿಬಿಟ್ಟು ನಾನು ಬರ್ತೀನಿ. ಹೇ ಸೂರ್ಯ, ಮೀಟ್ ಮೈ ಫಿಯಾನ್ಸೆ ಮಾಯಾ ಅಂತ. ನನಗೆ ಅಬ್ರಾಡಲ್ಲಿ ಫ್ರೆಂಡ್ ಆಗಿದ್ದು. ಆಮ್ ಐ ಸೋ ಲೇಟ್? Will you be mine forever? You are not the first one in my life, but I promise you will be the last one.